ಈ ಎಪಿಸೋಡಲ್ಲಿ ಬ್ರೇಕ್ ಕ್ಯಾಲಿಪರ್ನ ಹೆಂಗೆ ರೀಬಿಲ್ಡ್ ಮಾಡೋದು ಅಂತ ತೋರಿಸ್ತೀನಿ. ಲಾಸ್ಟ್ ಟೈಮ್ ಬ್ರೇಕ್ ಮಾಸ್ಟರ್ ಸಿಲಿಂಡರ್ ರೀಬಿಲ್ಡ್ ಮಾಡೋಕ್ಕೆ ತೋರಿಸಿದ್ದೆ. ಈ ಬೈಕಲ್ಲಿ ಸಿಂಪಲ್ ಆಗಿದೆ. ಇದು 4 ಪಿಸ್ಟನ್ ಫಿಕ್ಸ್ಡ್ ಕ್ಯಾಲಿಪರ್ ಅಂತ. ಫಿಕ್ಸ್ಡ್ ಯಾಕೆ ಅಂತ ಹೇಳ್ತಾರೆ ಅಂದರೆ, ಇದು ಈ ಕ್ಯಾಲಿಪರ್ ಒಂದೇ ಕಡೆ ಫಿಕ್ಸ್ ಆಗಿರುತ್ತೆ. ಫ್ಲೋಟಿಂಗ್ ಕ್ಯಾಲಿಪರ್ ಹೆಂಗೆ ಅಂದರೆ, ಇದು ಒಂದು ಕಡೆ ಫಿಕ್ಸ್ ಆಗಿರುತ್ತೆ, ಆದರೆ ಇಲ್ಲಿ ಒಂದು ಸ್ಲೈಡಿಂಗ್ ಪಿನ್ ಇರುತ್ತೆ. ಆ ಪಿನ್ನು ಈ ಕ್ಯಾಲಿಪರ್ ಸ್ಲೈಡ್ ಮಾಡೋಕ್ಕೆ ಬಿಡುತ್ತೆ. ಸೊ ಪಿಸ್ಟನ್ ಬರೀ ಒಂದೇ ಕಡೆ ಇರುತ್ತೆ, ಇನ್ನೊಂದು ಕಡೆ ಪಿಸ್ಟನ್ ಇರೋಲ್ಲ. ಇದು ನಾನ್ ABS ಸೆಟಪ್ಪು, ಅದಕ್ಕೆ ನಿಮಗೆ ಒಂದೇ ಲೈನ್ ಕಾಣುತ್ತೆ. ABS ಸೆಟಪ್ ಹೆಂಗೆ ಕಾಣುತ್ತೆ ಅಂತಲೂ ತೋರಿಸ್ತೀನಿ. ಸೊ ಇದು ಇನ್ನೊಂದು ಗಾಡಿ, ಇದರಲ್ಲಿ ABS ಸೆಟಪ್ ಇದೆ. ಇದು ಆ ಇನ್ನೊಂದು ಗಾಡಿಯಲ್ಲಿ ಡೈರೆಕ್ಟಾಗಿ ಈ ಬ್ರೇಕ್ ಮಾಸ್ಟರ್ ಸಿಲಿಂಡರ್ ಬ್ರೇಕ್ ಒತ್ತಾಗ ಡೈರೆಕ್ಟಾಗಿ ಇಲ್ಲಿಂದ ಫ್ಲೂಯಿಡ್ ಫ್ಲೋ ಆಗಿ ಕೆಳಗಡೆ ಪಿಸ್ಟನ್ಗೆ ಹೋಗಿ ಗ್ರ್ಯಾಬ್ ಮಾಡುತ್ತೆ. ಇದರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈ ಮಾಸ್ಟರ್ ಸಿಲಿಂಡ್ರಿಂದ ಈ ಲೈನ್ ಒಳಗಡೆ ಹೋಗಿ ಒಂದು ABS ಡಿಸ್ಟ್ರಿಬ್ಯೂಷನ್ ಪಂಪ್ಗೆ ಹೋಗುತ್ತೆ. ಆ ಪಂಪಿಂದ ಅದು ವಾಪಸ್ ಅಲ್ಲಿ ಟೈರ್ಗೆ ಹೋಗುತ್ತೆ. ಆ ಪಂಪ್ ಏನು ಡಿಸೈಡ್ ಮಾಡುತ್ತೆ ಅಂದರೆ, ಯಾವಾಗ ಎಷ್ಟು ಪ್ರೆಷರ್ ಅಪ್ಲೈ ಮಾಡಬೇಕು ಅದನ್ನ ಫ್ಲಕ್ಚುಯೇಟ್ ಮಾಡುತ್ತೆ. ಕೆಳಗಡೆ ನೋಡಿದ್ರೆ ಇದರಲ್ಲಿ ಅದಕ್ಕೆ ಇನ್ನೊಂದು ಡಿಫ್ರೆನ್ಸ್ ಇದೆ. ಅದರಲ್ಲಿ ಲೈನ್ಸು ಇಲ್ಲಿ ಮಧ್ಯದಲ್ಲಿ ಬಂದು ವೈ ಅಂತ ಸ್ಪ್ಲಿಟ್ ಆಗಿ 2 ಕಡೆಯಿಂದ ಬರುತ್ತೆ. ಇದರಲ್ಲಿ ಹೆಂಗಿದೆ ಅಂದರೆ, ಇಲ್ಲಿಂದ ಕೆಳಗಡೆ ಬಂದು ಒಂದು ಕಡೆಗೆ ಬಂದು ಇನ್ನೊಂದು ಕಡೆಯಿಂದ ಇದು ಪಿಗಿ ಬ್ಯಾಕ್ ಮಾಡ್ಕೊಂಡು ವಾಪಸ್ ಹೋಗ್ತದೆ ಈ ಲೈನ್ಸು. ಸೊ ಆ ಥರನೂ ಡಿಫ್ರೆಂಟ್ ಸೆಟಪ್ ಇರ್ಬೋದು. ಸೊ ಫಂಕ್ಷನಾಲಿಟಿ ಎಸೆನ್ಷಿಯಲಿ ಎಂಡಲ್ಲಿ ಸೇಮ್ ಇರುತ್ತೆ, ಬಟ್ ಹೆಂಗೆ ಮ್ಯಾನುಫ್ಯಾಕ್ಚರರ್ಸ್ ಹೆಂಗೆ ಬೇರೆ ಬೇರೆ ಸೆಟಪ್ ಮಾಡ್ತಾರೆ, ಈ ಥರ ಡಿಫ್ರೆನ್ಸಸ್ ನಿಮ್ಗೆ ಕಾಣ್ಬೋದು. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ, ಬ್ರೇಕ್ ಬ್ಲೀಡ್ ಮಾಡಬೇಕು. ಲಾಸ್ಟ್ ಟೈಮ್ ಆಲ್ರೆಡಿ ಈ ಮಾಸ್ಟರ್ ಸಿಲಿಂಡರ್ ಮಾಡುವಾಗ ಬ್ರೇಕ್ ಬ್ಲೀಡ್ ಮಾಡಾಯಿತು. ಅದನ್ನ ಹೆಂಗೆ ಮಾಡಬೇಕು ಅಂದರೆ, ಈ ಡಸ್ಟ್ ಬೂಟ್ ಕ್ಯಾಪನ್ನು ತೆಗೆದು ಈ ಬ್ರೇಕ್ ನಿಪ್ಪಲ್ ಇದೆ, ಆ ನಿಪ್ಪಲ್ನ ಲೂಸ್ ಮಾಡಿದ್ರೆ ಅಲ್ಲಿಂದ ಫ್ಲೂಯಿಡ್ನ ಡ್ರೈನ್ ಮಾಡ್ಬೋದು. ಇದು ಆಲ್ರೆಡಿ ಡ್ರೈನ್ ಆಗಿದೆ, ಸೊ ಇದನ್ನೇನು ಮಾಡೋದು ಇವಾಗ ಬೇಕಾಗಿಲ್ಲ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದನ್ನ ಆಚೆ ತೆಗಿಬೇಕು. ಆಚೆ ತೆಗಿಯೋಕ್ಕೆ ಇಲ್ಲಿ ಬೇಸಿಕ್ಲಿ 2 ಬೋಲ್ಟ್, ಈ ಗಾಡಿಯಲ್ಲಿ 2 ಬೋಲ್ಟ್ ಇದೆ. ಮೋಸ್ಟ್ ಗಾಡಿಗಳು ಇದೇ ಥರ ಸಿಮಿಲರ್ ಸೆಟಪ್ ಇರುತ್ತೆ. ಈ 2 ಬೋಲ್ಟನ್ನು ತೆಗೆದ್ರೆ ಇದು ಆಚೆ ಸ್ಲೈಡ್ ಮಾಡ್ಬೋದು ಆ್ಯಂಡ್ ಈ ಲೈನನ್ನು ರಿಲೀಸ್ ಮಾಡ್ಬೋದು. ಇವಾಗ ಈ ಲೈನಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇಲ್ಲಿ 2 ಕ್ರಶ್ ವಾಷರ್ ಇರುತ್ತೆ, ಮೇಲೆ ಕೆಳಗಡೆ 2 ಕ್ರಶ್ ವಾಷರ್ ಇರುತ್ತೆ. ಆ ಕ್ರಶ್ ವಾಷರು ಕ್ರಶ್ ಆಗಿ ಸೀಲ್ ಮಾಡುತ್ತೆ. ಸೊ ಇದನ್ನ ರೀಇನ್ಸ್ಟಾಲ್ ಮಾಡೋವಾಗ ಆ ಕ್ರಶ್ ವಾಷರ್ ನೆಟ್ಟಿಗೆ ಹಾಕ್ತೀರಾ ಅಂತ ನೋಡಿಕೊಂಡು ರೀಇನ್ಸ್ಟಾಲ್ ಮಾಡಿ. ಸೊ ಈ ಬ್ರೇಕ್ ಕ್ಯಾಲಿಪರ್ ಇಲ್ಲೇನ ತೆಗೆದಾಗಿದೆ, ಅದೇ 2 ಬೋಲ್ಟು ಮತ್ತು ಇದನ್ನ ತೆಗೆದ್ರೆ ಆಚೆ ಬಂದಿದೆ. ಇದ್ರ ಕನ್ಸ್ಟ್ರಕ್ಷನ್ ನೋಡಿ, ಇದನ್ನ ಬ್ಯಾಂಜೋ ಬೋಲ್ಟ್ ಅಂತ ಕರೀತಾರೆ. ಇದನ್ನ ಯಾಕೆ ಬ್ಯಾಂಜೋ ಬೋಲ್ಟ್ ಅಂತ ಕರೀತಾರೆ ಅಂದರೆ, ಇಲ್ಲಿ ಒಂದು ತೂತ್ ಇರುತ್ತೆ. ಈ ತೂತಿಂದ ಈ ಫ್ಲೂಯಿಡು ಈ ಹೋಸಿಂದ ಬಂದು ಈ ತೂತಿಂದ ಒಳಗಡೆ ಬಂದು ಇಲ್ಲಿಂದ ಆಚೆ ಬರುತ್ತೆ. ಇದರಲ್ಲಿ ನೋಡಿದ್ರೆ ಫುಲ್ ಕ್ಲಾಗ್ ಆಗೋಗಿದೆ. ಸೊ ಈ ಬ್ಯಾಂಜೋ ಬೋಲ್ಟ್ನ ನಾನು ರೀಪ್ಲೇಸ್ ಮಾಡ್ತೀನಿ. ಈ ಕ್ರಶ್ ವಾಷರ್ಸ್ಗೂ ವಯಸ್ಸಾಗಿದೆ, ಅದನ್ನು ರೀಪ್ಲೇಸ್ ಮಾಡ್ತೀನಿ. ಆ್ಯಂಡ್ ಈ ಪಿಸ್ಟನ್ ಸೀಲ್ಸ್ ಒಳಗಡೆ ಎಲ್ಲ ರೀಪ್ಲೇಸ್ ಮಾಡ್ತೀನಿ. ಸೊ ಆವಾಗ ನೆಕ್ಸ್ಟ್ ಇದು ಫಂಕ್ಷನಾಲಿಟಿ ನೆಟ್ವರ್ಕ್ ಆಗುತ್ತೆ. ಈ ಪ್ಯಾಡ್ಸ್ ಆ್ಯಕ್ಚುಲಿ ನಾನು ಹೊಸದೇ ಇನ್ಸ್ಟಾಲ್ ಮಾಡಿದೆ ಲಾಸ್ಟ್ ಟೈಮು. ಸೊ ಈ ಪ್ಯಾಡ್ಸ್ ರೀಪ್ಲೇಸ್ ಮಾಡಬೇಕಾಗಿಲ್ಲ, ಬಟ್ ತೆಗಿಬೇಕು. ಈ ಪ್ಯಾಡ್ಸಲ್ಲಿ ನೀವು ಹತ್ತಿರ ನೋಡಿದ್ರೆ ಇಲ್ಲಿ 2 ಮೆಟಲ್ ಕ್ಲಿಪ್ ಕಾಣುತ್ತೆ. ಇಲ್ಲಿ ಈ ಕಡೆ ಈ ಮೆಟಲ್ ಕ್ಲಿಪ್ಪು ಆ್ಯಂಟಿ ರ್ಯಾಟಲ್ ಶಿಮ್ ಅಂತ ಕೇಳ್ತಾರೆ. ಬೇಸಿಕ್ಲಿ ಇದು ಬ್ರೇಕ್ ಮಾಡಿದಾಗ ಸ್ಕ್ವೀಲಿಂಗ್ ನಾಯ್ಸ್ ಮಾಡಿದ್ರೆ ಇದು ಮಾಡುತ್ತೆ. ಕೆಲವು ಸತಿ ಈ ಕ್ಲಿಪ್ಪು ಸ್ವಲ್ಪ ಎಕ್ಸ್ಟೆಂಡ್ ಆಗಿರುತ್ತೆ. ಅದು ಎಕ್ಸ್ಟೆಂಡ್ ಯಾಕಾಗುತ್ತೆ ಅಂದರೆ, ಈ ಬ್ರೇಕ್ ಪ್ಯಾಡ್ ತುಂಬ ವೇರ್ ಆಗಿ ಈ ಕ್ಲಿಪ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅದು ಸೌಂಡ್ ಮಾಡುತ್ತೆ, ಸ್ಕ್ವೀಕಿಂಗ್ ಸೌಂಡು. ಆ ಸ್ಕ್ವೀಕಿಂಗ್ ಸೌಂಡ್ ನಿಮ್ಗೆ ಕೇಳಿಸಿದ್ರೆ ಇದು ಪ್ಯಾಡ್ ರೀಪ್ಲೇಸ್ ಮಾಡೋಕ್ಕೆ ಅಂತ ಟೈಮ್ ಗೊತ್ತಾಗುತ್ತೆ. ಈ ಕ್ಯಾಲಿಪರು 2 ಪೀಸಲ್ಲಿ ಮಾಡುತ್ತಾರೆ, ಆದರೆ ಜಾಸ್ತಿ ಸ್ಟ್ರೆಂತ್ ಬರಬೇಕು ಅಂದರೆ ಈ ಥರ ಸಿಂಗಲ್ ಪಿಸ್ಟನಲ್ಲಿ ಕ್ಯಾಸ್ಟ್ ಮಾಡುತ್ತಾರೆ ನೋಡಿ. ಸೊ ಈ ಕಡೆ ಇದು. ಸೊ ಇವಾಗ ನೀವು ಇದನ್ನ ಕಂಪ್ರೆಸ್ ಮಾಡಿದಾಗ, ಫ್ಲೂಯಿಡ್ ಹಾಕಿ ಕಂಪ್ರೆಸ್ ಮಾಡಿದಾಗ ಈ ಫೋರ್ಸ್ ಹಿಂಗೆ ಒಳಗಡೆ ಆಗ್ತಾಯಿದ್ರೆ ಅದು ಈ ಪಿಸ್ಟನನ್ನು ಸ್ಪ್ಲಿಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಅದನ್ನ ಸ್ಪ್ಲಿಟ್ ಮಾಡೋಕ್ಕೆ ಪ್ರಿವೆಂಟ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತದೆ, ಈ ಬ್ರೇಸನ್ನು. ಸೊ ಅದು ಹಿಂಗೆ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಇವಾಗ ಈ ಪ್ಯಾಡ್ಸನ್ನು ರೀಟೈನ್ ಮಾಡೋಕ್ಕೆ 2 ಕ್ಲಿಪ್ಸ್ ಇದೆ ಇಲ್ಲಿ ನೋಡಿ, ಈ ಥರ. ಇದನ್ನ ಇಲ್ಲಿ ಚಿಕ್ಕ ಪಿನ್ ತೊಗೊಂಡು ಸುತ್ತಿಗೆ ತೊಗೊಂಡು ಹೊಡೆದ್ರೆ ಈ ಕ್ಲಿಪ್ ಇಲ್ಲಿಂದ ಆಚೆ ಬರುತ್ತೆ. ಆಮೇಲೆ ಆ್ಯಕ್ಚುಲಿ ಇದರಲ್ಲಿ ಹಂಗೆ ಆ ಥರ ಡಿಸೈನ್ ಇಲ್ಲ. ಇದರಲ್ಲಿ ಆ್ಯಲನ್ ಕೀ ಇದೆ. ಈ ಆ್ಯಲನ್ ಕೀ ರಿಲೀಸ್ ಮಾಡಿ, ಕೆಲವುದ್ರಲ್ಲಿ ಈ ಥರ ಪಿನ್ನಲ್ಲಿ ಹೊಡಿಬೇಕು, ಕೆಲವುದ್ರಲ್ಲಿ ಈ ಥರ ಆ್ಯಲನ್ ಕೀ ಇದೆ. ಇದರಲ್ಲಿ ಆ್ಯಲನ್ ಕೀ ಹಾಕಿ ತೆಗೆದ್ರೆ ಈ ಪಿನ್ ಆಚೆ ಎಳಿಬೋದು. ಪಿನ್ ಆಚೆ ಕಡೆ ಎಳೆದ್ರೆ ಈ ಮೇಲಿರೋ ಸ್ಪ್ರಿಂಗನ್ನು ತೆಗಿಬೋದು. ಆ ಸ್ಪ್ರಿಂಗನ್ನು ತೆಗೆದ ಮೇಲೆ ಬ್ರೇಕ್ ಪ್ಯಾಡ್ಸ್ ತೆಗಿಬೋದು. ಆಮೇಲೆ ಹೆಂಗೆ ಪಿಸ್ಟನ್ ಹೆಂಗೆ ತೆಗೆಯೋದು ಅಂತ ತೋರಿಸ್ತೀನಿ. ಈ ಬ್ರೇಕ್ ಫ್ಲೂಯಿಡ್ ಇವಾಗ ಆಚೆ ಚಲ್ತಾ ಇಲ್ಲ, ಸಾಕಷ್ಟೇ ಕೊರೋಸಿವ್. ಸೊ ಅದನ್ನ ಬೇಗ ವೈಪ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಏನು ಮಾಡುತ್ತೆ ಅಂದರೆ, ಅದು ಯೂಶ್ವಲಿ ಇದರಲ್ಲಿರೋ ಪೇಂಟ್ ಕೋಟಿಂಗು ಸ್ವಲ್ಪ ಏನು ಸ್ಟರ್ಡಿಯಾಗಿರುತ್ತೆ. ಬಟ್ ಬೇರೆ ಏನಾದ್ರು ಪೇಂಟ್ ಮೇಲೆ ಬಿದ್ದರೆ ಈ ಬ್ರೇಕ್ ಫ್ಲೂಯಿಡ್ ಪೇಂಟನ್ನು ಈಸಿಯಾಗಿ ತಿಂದ್ಬಿಡುತ್ತೆ. ಸೊ ಇದನ್ನ ಕೇರ್ಫುಲ್ ಆಗಿರಿ. ಇದು ನೋಡಿ, ಈ ಥರ ಇದನ್ನ ಹಿಂಗೆ ತೆಗಿಬೋದು. ಇವಾಗ ಬ್ರೇಕ್ ಪ್ಯಾಡ್ಸ್ ತೆಗೆದಾಯಿತು. ನೆಕ್ಸ್ಟು ಈ ಪಿಸ್ಟನ್ಸ್ ತೆಗಿಬೇಕು. ಈ ಪಿಸ್ಟನ್ಸ್ ಹೆಂಗೆ ತೆಗಿಬೇಕಂದ್ರೆ, ಯೂಶ್ವಲಿ
ನಾವು ಆ ಬ್ರೇಕ್ ಲೈನ್ ಹಾಕಿದ್ವಲ್ಲ, ಆ ಬ್ರೇಕ್ ಲೈನ್ ಹಾಕೋ ಜಾಗದಿಂದ ಕಂಪ್ರೆಸ್ ಏರ್ ಹಾಕಿದ್ರೆ ಅದು ನಿಧಾನಕ್ಕೆ ಆಚೆ ಬರುತ್ತೆ. ನನ್ನ ಹತ್ರ ಕಂಪ್ರೆಸರ್ ಇದ್ದರೆ, ಆದರೆ ನಾನು ನಿಮಗೆ ಬೇಸಿಕ್ಲಿ ಬೈಸಿಕಲ್ ಪಂಪ್ ಇಟ್ಕೊಂಡು ಮಾಡ್ಬೋದು ಅಂತ ತೋರಿಸ್ತೇನೆ. ಈ ಬೈಸಿಕಲ್ ಪಂಪನ್ನ ಇಲ್ಲಿ ಒಳಗಡೆ ಹಾಕಿ ತಳ್ಳಿದ್ರೆ ಇವಾಗ ನೋಡಿ ಇಲ್ಲಿ ಪಿಸ್ಟನ್ ಇದಕ್ಕೆ ಕಂಪೇರ್ ಮಾಡಿ ಇದು ನೋಡಿ ನಿಧಾನಕ್ಕೆ ಆಚೆ ಬರ್ತದೆ. ಆ ಥರ ಇದನ್ನ ಆಚೆ ತೆಗೆದ ಮೇಲೆ, ಈ ಪಿಸ್ಟನ್ಸ್ ಆಚೆ ಬಂದಮೇಲೆ ಇಲ್ಲಿ ಒಳಗಡೆ ಸೀಲ್ಸ್ ಒಳಗಡೆ ಇದೆ, ಅದನ್ನ ತೆಗೆದು ರೀಪ್ಲೇಸ್ ಮಾಡೋಕ್ಕೆ. ಸೊ ಪಿಸ್ಟನ್ ಇವಾಗ ತೆಗೆದಾಯಿತು, ಒಂದು ಪಿಸ್ಟನ್ ತೆಗೆದೇನೆ. ಇಲ್ಲಿ ಒಳಗಡೆ 2 ಸೀಲ್ ಇರುತ್ತೆ, ಒಂದು ರೈಟ್ ಲಿಪ್ ಹತ್ರ ಇರುತ್ತೆ, ಇನ್ನೊಂದು ಒಳಗಡೆ ಸೀಲ್ ಇರುತ್ತೆ. ಅದನ್ನು ಈ ಥರ ಜೆಂಟ್ಲಾಗಿ ಈ ಥರ ಪ್ರೈ ಟೂಲ್ ತೊಗೊಂಡು ತೆಗಿಬೇಕು. ತೆಗೆದ್ಮೇಲೆ ರೀಪ್ಲೇಸ್ ಮಾಡಿಬಿಟ್ಟು ಲೈಟಾಗಿ ಗ್ರೀಸ್ ಹಾಕಿ ರೀಪ್ಲೇಸ್ ಮಾಡಿಬಿಟ್ಟು ಈ ಪಿಸ್ಟನ್ಸ್ ನೀಟಾಗಿ ಕ್ಲೀನ್ ಮಾಡಿ ವಾಪಸ್ ಒಳಗಡೆ ಹಾಕಿದ್ರೆ ಅಷ್ಟೇ, ರೀಬಿಲ್ಡ್ ಮಾಡಾಯಿತು. ಸೊ ಅದನ್ನೆಲ್ಲ ತೆಗೆದು ಹಾಕಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಸೀಲ್ಸ್ ಇವಾಗ ರೀಪ್ಲೇಸ್ ಮಾಡಾಯಿತು, ಪಿಸ್ಟನ್ಸ್ ವಾಪಸ್ ಹಾಕಿದ್ದೀನಿ. ಇವಾಗ ನೋಡಿ ಎಷ್ಟು ಸುಲಭವಾಗಿ ಇದು ಫುಲ್ ಒಳಗಡೆ ಹೋಯ್ತು. ಲಾಸ್ಟ್ ಟೈಮ್ ಫುಲ್ ಒಳಗಡೆ ಹೋಗ್ತಲ್ಲ, ಇವಾಗ ನೀಟಾಗಿ ಈ ಪಿಸ್ಟನ್ಸ್ ಈಸಿಯಾಗಿ ಸ್ಲೈಡ್ ಆಗ್ತದೆ ಇನ್ ಆ್ಯಂಡ್ ಔಟ್. ಆಲ್ಸೋ ಇವಾಗ ಆ್ಯಕ್ಚುಲಿ ಸೀಲ್ ಆಗ್ತದೆ, ಅದು ಏರ್ ಹಾಕಿ ಟೆಸ್ಟ್ ಮಾಡಿದೆ, ಆಚೆ ಬರ್ತದೆ. ಸೊ ಇವಾಗ ಗೊತ್ತು ಪಿಸ್ಟನ್ಸ್ ಆ್ಯಕ್ಚುಲಿ ಸೀಲ್ ಆಗ್ತದೆ ಅಂತ. ಸೊ ಇನ್ನೊಂದೇನು ಅಂದರೆ ಇವ್ರು ಆ್ಯಕ್ಚುಲಿ ನನ್ನ ಕಿಟ್ ಕೊಂಡ್ಕೊಂಡಲ್ಲಿ ತಪ್ಪು ಸೈಜ್ ಕೊಟ್ಟಿದ್ದಾರೆ. ಇನ್ನೊಂದು ಕ್ಯಾಲಿಪರ್ ರೀಬಿಲ್ಡ್ ಮಾಡೋ ಮುಂಚೆ ಇದು ಕರೆಕ್ಟ್ ಸೈಜ್ ತರಬೇಕು. ಇದು ಆ್ಯಕ್ಚುಲಿ ಇನ್ನೂ ಚಿಕ್ಕದು, ಸೊ ನೆಟ್ಟಿಗೆ ಸೀಲ್ ಆಗ್ತಿರಲಿಲ್ಲ. ಅದನ್ನ ಕಂಡುಹಿಡಿಯೋಕ್ಕೆ ಆಲ್ಮೋಸ್ಟ್ 1.5 ಗಂಟೆ ತೊಗೊಂಡು. ಸೊ ಎಲ್ಲಿ ಕೊಂಡ್ಕೊಂಡ್ರೇನೂ ಈ ಥರ ನಿಮಗೆ ಇಶ್ಯೂಸ್ ಇರ್ಬೋದು, ನೆಟ್ಟಿಗೆ ನೋಡಿ. ಆ್ಯಂಡ್ ಇವಾಗ ಏನು ಮಾಡ್ತೀನಿ ಅಂದರೆ ಇದು ಎಲ್ಲ ವಾಪಸ್ ಹಾಕಾಯಿತು, ರಿಟೆನ್ಷನ್ ಕ್ಲಿಪ್ ಆಯಿತು. ಈ ಪ್ಯಾಡ್ಸನ್ನು ವಾಪಸ್ ರೀಇನ್ಸ್ಟಾಲ್ ಮಾಡ್ತೀನಿ, ಹೆಂಗೆ ತೆಗೆದೋ ಹಾಗೆ ವಾಪಸ್ ರೀಇನ್ಸ್ಟಾಲ್ ಮಾಡ್ತೀನಿ. ಈ ಪಿನ್ಸನ್ನು ಒಳಗಡೆ ಹಾಕ್ತೀನಿ. ಇದನ್ನ ಹಾಕೋ ಮುಂಚೆ ಈ ನಾಯ್ಸ್ ಮಾಡೋದಕ್ಕೆ ಆ್ಯಂಟಿ ರ್ಯಾಟಲ್ ಕ್ಲಿಪ್ ಅಂತ ಕರೀತಾರೆ. ಈ ನಾಯ್ಸ್ ಮಾಡೋದ್ರ ಕ್ಲಿಪ್ಪನ್ನು ಇಲ್ಲಿ ಹಿಂಗೆ ಕ್ಲಿಪ್ ಮಾಡ್ತೀನಿ. ಕ್ಲಿಪ್ ಮಾಡಿ ಬೇರೆ ಥರ ಲೂಬ್ರಿಕೆಂಟ್ ಸಿಗುತ್ತೆ. ನಾನು ಈ ಥರ ಸೆರಾಮಿಕ್ ಲೂಬ್ರಿಕೆಂಟ್ ಯೂಸ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಹೈ ಟೆಂಪ್ರೇಚರ್ ತನಕ ಇದು ಫಂಕ್ಷನ್ ಆಗುತ್ತೆ, ಪ್ಲಸ್ ಇದು ತುಂಬ ಸ್ಮೂತಾಗಿರುತ್ತೆ. ಸೊ ಇದು ನಾನು ರೆಕಮೆಂಡ್ ಮಾಡ್ತೀನಿ, ಯಾವುದೇ ಸೆರಾಮಿಕ್ ಲೂಬ್ರಿಕೆಂಟ್ನ. ಸೊ ಅದನ್ನ ಯಾವುದೇ ಸ್ಲೈಡಿಂಗ್ ಸರ್ಫೇಸ್ ಇರುತ್ತೋ ಇಲ್ಲಿ ಮೇಲೆ ಈ ಪಿನ್ಸ್ ಮೇಲೆ ಚೆನ್ನಾಗಿ ಲೂಬ್ರಿಕೆಂಟ್ ಹಾಕಿ ರೀಇನ್ಸ್ಟಾಲ್ ಮಾಡಿದ್ರೆ ಈ ರೀಬಿಲ್ಡ್ ಮುಗೀತು. ಸೊ ಬ್ರೇಕ್ ಪ್ಯಾಡ್ಸು ವಾಪಸ್ ಹಾಕಾಯಿತು. ಕ್ಯಾಲಿಪರ್ ಇವಾಗ ಆಲ್ಮೋಸ್ಟ್ ಫುಲ್ಲಿ ರೀಬಿಲ್ಡ್ ಆಗಿದೆ. ಒನ್ ಥಿಂಗ್ ನಾನು ಮೆನ್ಷನ್ ಮಾಡೋದು ಮರ್ತೋದೆ, ಈ ಬ್ಲೀಡ್ ನಿಪ್ಪಲ್ ಇರುತ್ತಲ್ಲ, ಈ ಬ್ಲೀಡ್ ನಿಪ್ಪಲ್ಲು ಒಳಗಡೆ ತೂತ್ ಇರುತ್ತೆ, ಅದು ಫ್ಲೂಯಿಡ್ ಬ್ಲೀಡ್ ಮಾಡೋಕ್ಕೆ. ಆ ತೂತ್ ಇರೋದ್ರಿಂದ ಇದ್ರದ್ದು ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಎಸ್ಪೆಷಲಿ ಆಚೆ ಇದ್ದು ರಸ್ಟ್ ಗಿಸ್ಟ್ ಏನಾದ್ರು ಜಾಸ್ತಿ ಆದರೆ ಆವಾಗ ಇದು ಈ ಥರ ನೋಡಿ, ಇನ್ನೊಂದು ಕಡೆ ಬ್ಲೀಡ್ ನಿಪ್ಪಲ್ ಇದೆ, ಇಲ್ಲಿ ಇದಿರೋದೆಲ್ಲ ರಸ್ಟ್. ಈ ರಸ್ಟ್ ಹೆಂಗಿರುತ್ತೆ ಅಂತ ಕಾಣುತ್ತೆ ನೋಡಿ. ಇದು ಒಳಗಡೆ ತೂತಿರೋದ್ರಿಂದ ಈ ರಸ್ಟ್ ಆಗೋದ್ರಿಂದ ಇದು ತುಂಬ ಈಸಿಯಾಗಿ ಶೇರ್ ಆಗ್ಬೋದು. ಈ ಥರ ಏನಾದ್ರು ಕೆಲಸ ಮಾಡಿ ಈ ಥರ ಹಳೆ ಬ್ಲೀಡ್ ನಿಪ್ಪಲ್ ಇದ್ದರೆ ಒಳ್ಳೇದೇನೆಂದರೆ ಇದನ್ನ ರೀಪ್ಲೇಸ್ ಮಾಡೋದು. ಇದರಲ್ಲಿ ಪರವಾಗಿಲ್ಲ, ಚೆನ್ನಾಗೇ ಇದೆ. ಬಟ್ ಒಳ್ಳೆ ಬೆಸ್ಟ್ ಪ್ರಾಕ್ಟೀಸ್ ಏನಂದರೆ ಇದನ್ನು ರೀಪ್ಲೇಸ್ ಮಾಡಿದ್ರೆ ಈ ಥರ ಅದು ಏನಾದ್ರು ಮೇಂಟೆನೆನ್ಸ್ ಮಾಡೋವಾಗ ಫೇರ್ ಆಗೋಲ್ಲ.